ಅಮ್ಮೋ ತಗೋ ಟೇಸ್ಟಿಂಗ್ ಇದೆ, ತಿಂದು ಹೇಳು. ಏನಿದೆ ರೆಸಿಪಿ? ಮೆಂತ್ಯ ಬಾತ್ ಮಾಡಿದ್ದೀನಿ, ಇಷ್ಟ ಅಂತೇಳಿ ನಿಮ್ಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೋಮ್ ರೆಸಿಪೀಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ನಾನು ಸಿಂಪಲ್ ಟೇಸ್ಟಿಯಾಗಿ ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಮಸಾಲೆನ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ನ ಬಳಸಿ ಟೇಸ್ಟಿಯಾಗಿರುವಂಥ ಮೆಂತ್ಯ ಬಾತ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತು ಮೆಂತ್ಯ ಬಾತ್ನ ಒಂದು 3ರಿಂದ 4 ಜನಕ್ಕೆ ಆಗೋ ಒಂದು ಕ್ವಾಂಟಿಟಿನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೀಡಿಯಮ್ ಸೈಜ್ದು 2 ಈರುಳ್ಳಿ ಮತ್ತು 2 ಟೊಮೊಟೊನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಬಾತ್ಗಳಿಗೆ ಬಂದು ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬಿಸಿ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಈ ಒಂದು ಮೆಂತ್ಯ ಬಾತ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕಾಗುತ್ತೆ. ಅದಕ್ಕೆ ಇವಾಗ ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ರುಬ್ಬಕ್ಕೆ ಹಾಕಿರೋದ್ರಿಂದ ಜಾಸ್ತಿ ಯಾವುದೇ ಸ್ಪೈಸಸ್ ಹಾಕೋತಾ ಇಲ್ಲ. ಒಂದು ಪಲಾವ್ ಎಲೆ, ಸ್ವಲ್ಪ ಕಲ್ಲುವು, ಹಾಗೆ ಒಂದು ಸ್ಟಾರ್ ಮಗ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಯಾವಾಗಲೂ ಇದೇ ರೀತಿ ಇಷ್ಟಪಡ್ತಾರೆ. ಮಸಾಲೆನೆಲ್ಲ ರುಬ್ಬಿ ಹಾಕಿ ಮಾಡಿದ್ರೆ ಅಷ್ಟೊಂದು ಯಾರು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಜಾಸ್ತಿ ಇದೇ ಥರನೇ ಮಾಡ್ತೀನಿ ನಾನು ಮೆಂತ್ಯ ಬಾತು. ಸೊ ಸ್ಪೈಸಸ್ಸು ಫ್ರೈ ಆಗಿದೆ ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಸೊ ಮೀಡಿಯಮ್ ಸೈಜು 2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಉದ್ದಕ್ಕೆ. ಆದಷ್ಟು ಬಾತ್ ರೆಸಿಪೀಸ್ಗಳಿಗೆ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. 1ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಟೈಮಲ್ಲಿ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಶುಂಠಿ ಬೆಳ್ಳುಳ್ಳಿ ನಾನು ಅವಾಗನೇ ಫ್ರೆಶ್ ಆಗಿ ರುಬ್ಬಿ ಹಾಕೋತೇನೆ, ಯಾವುದೇ ಥರ ಪೇಸ್ಟ್ ರೆಡಿ ಇಟ್ಕೊಳ್ಳೋದಿಲ್ಲ. ಹಾಗೆ ಅಂಗಡಿಯಿಂದ ತಂದು ಹಾಕೋದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅಡುಗೆ ಮಾಡೋವಾಗನೇ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ರೆಡಿ ಮಾಡ್ಕೊತೀನಿ. ಸೊ ಇವಾಗ ಈ ಒಂದು ಮೆಂತ್ಯ ಬಾತ್ಗೆ ಬಂದು ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ನೀವು ಮುಂಚೆನೇ ತೋರಿಸಿದ್ದೆ ನೋಡ್ತಾ ಇರ್ಬೋದು, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಮೆತ್ತಾಗಿದೆ ನೋಡ್ತಾ ಇರ್ಬೋದು. ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. 1ರಿಂದ 2 ನಿಮಿಷ ಫ್ರೈ ಆಯ್ತಂದರೆ ಸಾಕಾಗುತ್ತೆ ಈರುಳ್ಳಿ. ಸೊ ಈ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಮೆಂತ್ಯ ಸೊಪ್ಪು ನಾನು ಆದಷ್ಟು ಗಾರ್ಡನ್ನಲ್ಲೇ ಬೆಳಿತೀನಿ. ಸೊ ಯಾವುದೇ ಸೊಪ್ಪುಗಳನ್ನಾದ್ರೂ ಅಂಗಡಿನಲ್ಲಿ ತಂದೆ ಹಾಕೋದಕ್ಕಿಂತ ಮನೆಯಲ್ಲೇ ಫ್ರೆಶ್ ಆಗಿ ಬೆಳೆದು ಹಾಕಿದ್ರೆ ತುಂಬ ಖುಷಿ ಇರುತ್ತೆ. ಆದರೆ ಒಂದು ಕಟ್ಟಷ್ಟು ಸೊಪ್ಪು ಸಿಕ್ಕಿತ್ತು, ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ 1-2 ಸತಿ ನೀರಲ್ಲಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಮೆಂತ್ಯ ಸೊಪ್ಪನ್ನ ರುಬ್ಬಿ ಸೇರಿಸ್ಕೊಳೋದ್ರಿಂದನೂ ಕೂಡ ಅಷ್ಟು ಟೇಸ್ಟ್ ಬರೋದಿಲ್ಲ. ಸೇರಿಸಿ ಹೆಚ್ಚಿ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ತಾನೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಆರಾಮ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಮೆಂತ್ಯ ಸೊಪ್ಪು ಫ್ರೈ ಆಗ್ತಿದೆ. 1 ನಿಮಿಷ ಎಣ್ಣೆಯಲ್ಲಿ ಹುರಿದ ನಂತರ ಇದಕ್ಕೆ ಟೊಮೊಟೊ ಸೇರಿಸ್ಕೋಬೇಕಾಗತ್ತೆ. ಸೊ ನಾನು ಟೊಮೊಟೊ ಕೂಡ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಮಕ್ಳಿಗೆ ಕೊಡೋದು ಅಂತ ಆದರೆ ನೀವು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ಟೊಮೊಟೊನ. ಟೊಮೊಟೊ ಹಾಕಿ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಮೆಂತ್ಯ ಬಾತ್ ರೆಸಿಪಿಗೆ ಬೇಗ ಕೂಡ ಆಗುತ್ತೆ. ಸೊ 1-2ರಿಂದ 5 ನಿಮಿಷದೊಳಗಡೆ ನಾವು ಪ್ರಿಪೇರ್ ಮಾಡ್ಕೋಬೋದು. ಆದಷ್ಟು ನಾನು ಬಾತ್ಗಳನ್ನ ಮಾಡೋವಾಗ ಬಂದು ಬೇಗ ಆಗಲಿ ಅಂತೇಳಿ ಒಂದು ಕಡೆಯಲ್ಲಿ ಬಿಸಿನೀರನ್ನ ಇಟ್ಕೊಂಡಿರ್ತೀನಿ. ಸೊ ಈ ಒಂದು ಬಾತ್ಗಳಿಗೆ ಬಿಸಿನೀರನ್ನ ಹಾಕೋದ್ರಿಂದ ಬೇಗ ರೆಡಿ ಆಗುತ್ತೆ. ಟೊಮೊಟೊ 1 ನಿಮಿಷ ಫ್ರೈ ಆಗಲಿ, ಅಷ್ಟರಲ್ಲಿ ನಾವು ಅಕ್ಕಿನ ತೊಳೆದಿಟ್ಕೊಳ್ಳುವ. ಇವತ್ತಿನ ರೆಸಿಪಿಗೆ ನಾನು 1 ಲೋಟ ಬುಲೆಟ್ ರೈಸ್ ಅಥವಾ ಸೋನಾ ಮಸೂರಿನ ತೊಗೊಂಡಿದ್ದೀನಿ. ಆದಷ್ಟು ಬುಲೆಟ್ ರೈಸ್ನ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಉದುರಾಗಿ ಸಾಫ್ಟಾಗಿ ಬರುತ್ತೆ ರೈಸು. ಅದ್ರ ಜೊತೆಗೆ 1 ಲೋಟಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. 2 ಅಕ್ಕಿನ ಕೂಡ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಅನ್ನ ಕೂಡ ಬಿಡಿ ಬಿಡಿಯಾಗಿರುತ್ತೆ, ಹಾಗೆ ಸಾಫ್ಟಾಗಿ ಬೆಂದಿರುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ನಾನಿಲ್ಲಿ ಮಾಡ್ತಾ ಇರೋವಂಥದ್ದು 3ರಿಂದ 4 ಜನಕ್ಕೆ ಆಗೋವಷ್ಟು ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ 2 ಲೋಟ ರೇಷನ್ ಅಕ್ಕಿಗೆ 1 ಲೋಟ ಬುಲೆಟ್ ರೈಸ್ನ ನಾನು ತೊಗೊಂಡಿದ್ದೀನಿ ಇವತ್ತು.
ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಕೂಡ ಮೆತ್ತಗಾಗಿದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ಆದಷ್ಟು ಗಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ರುಬ್ಬಿರೋಂಥ ಜಾರಿಗೆ ಸ್ವಲ್ಪ 1 ಸ್ಪೂನಷ್ಟು ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಎಲ್ಲವನ್ನೂ ಕೂಡ ಮತ್ತೊಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನಾನು ಯಾವುದೇ ಫ್ರೈ ಮಾಡಿಲ್ಲ, ಹಸಿನೇ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಶುಂಠಿ, ಬೆಳ್ಳುಳ್ಳಿ ಮಸಾಲೆ ಏನು ರುಬ್ಬಾಕಿದ್ವಿ ಅದು ಹಸಿ ವಾಸನೆ ಹೋಗಿ ಎಣ್ಣೆ ಸಪ್ರೇಟ್ ಆಗ್ತಿದೆ, ನೋಡ್ತಾ ಇರ್ಬೋದು. ಒಳ್ಳೆ ಘಮ ಅಂತೂ ಬರ್ತಿದೆ. ಸೊ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ. 3/4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೈಸಿ ತಿಂತಾರೆ, ಹಾಗಾಗಿ ಸ್ವಲ್ಪ ಅಚ್ಚಕಾರದ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಈ ಒಣ ಮಸಾಲೆನ ಸ್ವಲ್ಪ 1 ನಿಮಿಷ ಹುರ್ಕೊಳ್ಬೇಕಾಗುತ್ತೆ. ಸೊ ಈ ಟೈಮಲ್ಲಿ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಬಂದು ಅರುಣ್ ಅವ್ರದ್ದು ನಾನು ರಾ ಸಾಲ್ಟ್ನ ತಗೋತಾ ಇರ್ತೀನಿ. ಕ್ರಿಸ್ಟಲ್ ಆಗಿರುತ್ತೆ, ಹಾಗೆ ಯಾವುದೇ ಥರ ಅಂಟು ಆ ಥರ ಯಾವುದೇ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೇನೆ. ಸ್ವಲ್ಪ ಫ್ರೈ ಆದ ನಂತರ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಮನೆಯಲ್ಲೇ ಮೊಸರು ಮಾಡಿರೋವಂಥದ್ದು. ಸೊ ನೀವು ಪ್ಯಾಕೆಟ್ ಮೊಸರು ಇದ್ದರೆ ಪ್ಯಾಕೆಟ್ ಮೊಸರು ಕೂಡ ಸೇರಿಸ್ಕೋಬೋದು. ಬುಲೆಟ್ ರೈಸು ಮತ್ತು ರೇಷನ್ ಅಕ್ಕಿ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಒಂದು 2 ನಿಮಿಷ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ನೆನೆಸಿ 2 ರೀತಿ ತೊಳೆದ ನಂತರ ಆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಸೊ ಈ ರೀತಿ ಅಕ್ಕಿನ ಹಾಕಿ ಫ್ರೈ ಮಾಡ್ಕೊಂಡ ನಂತರ ನೀರನ್ನ ಸೇರಿಸೋದ್ರಿಂದ ಅನ್ನ ಸಾಫ್ಟ್ ಆಗಿ ಬರುತ್ತೆ, ಹಾಗೆ ಮುದ್ದೆ ಆಗೋಲ್ಲ. ಸಾಫ್ಟ್ ಆಗಿ ಉದ್ದಿದ್ರಾಗಿ ಅನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಹಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಲ್ಲೈಕನಲ್ಲಿ ಹಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನೀವು ಕೂಡ ಸಿಗುತ್ತೆ. ಸೊ ಮುಂಚೆನೇ ನೀವು ವಿಡಿಯೋನ ನೋಡ್ಬೋದು. ಹಾಗೆ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಕ್ಕಿನ ಹಾಕಿ ನೀಟಾಗಿ 1 ರೌಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಜೊತೆ. 1 ನಿಮಿಷ ಮಸಾಲೆ ಜೊತೆ ಅಕ್ಕಿನ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ನೀಟಾಗಿ ಅಕ್ಕಿಗೆ ಹಿಡಿಯುತ್ತೆ. 1 ನಿಮಿಷ ಮಸಾಲೆ ಜೊತೆ ಅಕ್ಕಿನ ಹುರ್ಕೊಳ್ಬೇಕಾಗತ್ತೆ, ನೋಡ್ತಾ ಇರ್ಬೋದು. ಮಸಾಲೆನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೀರ್ಕೊಂಡಿದೆ ಅಕ್ಕಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1 ಲೋಟಕ್ಕೆ 2 ಲೋಟ ಅಳತೆನಲ್ಲಿ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನಾನು ಆಲ್ರೆಡಿ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೆ, ಹಾಗಾಗಿ 1 ಲೋಟಕ್ಕೆ 2 ಲೋಟ ಅಳತೆನಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 3 ಲೋಟ ಅಕ್ಕಿ ಹಾಕಿದ್ದೆ. ಸೊ 3 ಲೋಟಕ್ಕೆ 6 ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡೋ ಅಂತಾರಾದರೆ 1 ಲೋಟಕ್ಕೆ 1.5 ಅಳತೆನಲ್ಲಿ ನೀರನ್ನ ಸೇರಿಸ್ಕೋಬೋದು. ನಾನು ಕುಕ್ಕರ್ನಲ್ಲಿ ಮಾಡೋದ್ರಿಂದ 1 ಲೋಟಕ್ಕೆ 2 ಲೋಟ ಅಳತೆನಲ್ಲಿ ನೀರನ್ನ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ಪರ್ಫೆಕ್ಟ್ ಆಗಿರೋವಂಥ ರೈಸು ರೆಡಿ ಆಗುತ್ತೆ ನಮಗೆ. ಸೊ ನೀರು ಹಾಕಿ ನೀಟಾಗಿ 1 ರೌಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಬಿಸಿನೀರನ್ನ ಕಾಯಿಸಿ ಹಾಕೋದ್ರಿಂದ ಬೇಗ ಕೂಗುತ್ತೆ. ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಬೇಕಿರುತ್ತೆ, ಹಾಗೆ ಲಂಚ್ ಬಾಕ್ಸ್ಗೆ ಬೇಗ ಆಗಬೇಕು, ಟೈಮ್ ಆಗೋಗಿರುತ್ತೆ ಅನ್ನೋರು ಈ ರೀತಿ ಬಿಸಿನೀರನ್ನ ಕಾಯಿಸಿ ಹಾಕೋದ್ರಿಂದ ಬೇಗ ವಿಷಲ್ ತಗೊಳುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪು ನೋಡ್ಕೊಂಡು ಎಕ್ಸ್ಟ್ರಾ ಉಪ್ಪು ಬೇಕು ಅಂದರೆ ಸೇರಿಸ್ಕೊಡ್ಬೋದು. ನನಗೆ ಸ್ವಲ್ಪ ಸಪ್ಪೆ ಆಗಿತ್ತು, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಅರುಣ ಅವ್ರದ್ದು ಉಪ್ಪು ಬಂದು ಜಾಸ್ತಿ ಉಪ್ಪನ್ನ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಉಪ್ಪಿನಲ್ಲೇ ಜಾಸ್ತಿ ಅಡುಗೆನ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಹಾಕಿದ ನಂತರ 1 ರಿಂದ 2 ನಿಮಿಷ ಬಿಟ್ಟರೆ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 50% ಅಕ್ಕಿನ ಇಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ ಮುಚ್ಚಳ ಕ್ಲೋಸ್ ಮಾಡೋಕ್ಕೆ ಮುಂಚೆ. ಕುಕ್ಕರಲ್ಲಿ ಮಾಡೋದ್ರಿಂದ ತಳೋತ್ತಂಥ ಚಾನ್ಸಸ್ ಇರುತ್ತೆ. ಈ ರೀತಿ 50% ರೈಸು ಲಿಡ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆನೇ ಬೇಯಿಸ್ಕೊಂಡು ನಂತರ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಯಾವುದೇ ರೀತಿ ತಳ ಅಂತದಿಲ್ಲ. ಸೊ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ನ ತೊಗೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಮೆಂತ್ಯ ಬಾತ್ ರೆಡಿ ಆಗುತ್ತೆ.
ತುಪ್ಪ ಹಾಕಿ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು. ಆಹಾ, ತುಪ್ಪ ಹಾಕ್ತಿದ್ದಂಗೆ ಏನು ಘಮ ಅಂತೀರಾ. ಮೆಂತ್ಯ ಭಾತ್ಗೆ ಒಂದು ಲೆವೆಲ್ ಟೇಸ್ಟ್ ಬರುತ್ತೆ ತುಪ್ಪ ಹಾಕ್ತಿದ್ದಂಗೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಮೆಂತ್ಯ ಭಾತ್ ರೆಸಿಪಿಗೆ ತುಪ್ಪನ ಮಿಕ್ಸ್ ಮಾಡಲೇಬೇಡಿ. ಒಳ್ಳೆ ಆರಾಮ ಬರ್ತಿದೆ. ಈ ಘಮ ನೋಡ್ತಾನೆ ತಿನ್ನಬೇಕು ಅನಿಸ್ತಿರುತ್ತೆ. ಒಂದು ರೌಂಡ್ ಹೊಟ್ಟೆ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬೇಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ತೊಗೊಂಡು ಬರುವ. ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ತೊಗೊಂಡ ನಂತರ ರೈಸ್ ಯಾವ ರೀತಿ ಆಗಿದೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ನೋಡ್ತಾ ಇರಿ. ಒಂದು ವಿಷಲ್ ತೊಗೊಂಡಿದ್ದೀನಿ, ತಣ್ಣಗಾಗಿದೆ ನೋಡ್ತಾ ಇರ್ಬೋದು. ಸೊ ಇವಾಗ ನೋಡೋಣ ಯಾವ ರೀತಿ ಬಂದಿದೆ ಮೆಂತ್ಯ ಭಾತ್ ಅಂತ ಹೇಳಿ. ವಾವ್, ಹೆವಿ ಮಸಾಲೆ ಇಲ್ಲ, ಲೈಟ್ ಮಸಾಲೆಯಲ್ಲಿ ಒಳ್ಳೆ ಪರಿಮಳ ಬರ್ತಿದೆ. ಸೊ ರೈಸ್ ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಬಂದಿದೆ ಅಂಥೇಳಿ. ಸೊ ನೀಟಾಗಿ ಬೆಂದಿದೆ, ಯಾವುದೇ ದಿಂಡಾಗಲಿ ಮುದ್ದೆ ಆಗೋದಾಗಲಿ ಆ ಥರ ಏನಿಲ್ಲ, ಸಾಫ್ಟಾಗಿ ಬಂದಿದೆ. ಎಷ್ಟು ಉದುರಾಗಿ ರೈಸ್ ಬಂದಿದೆ, ಒಂದಕ್ಕೊಂದು ಅಂಟ್ತಿಲ್ಲ, ಅಷ್ಟು ಸಾಫ್ಟಾಗಿ ಬಂದಿದೆ. ಬಿಸಿ ಬಿಸಿ ಹಾಕ್ಕೊಂಡು ತಿಂತಾ ಇದ್ರೆ ಮಜಾ ಅಂತೀರಾ. ಸೊ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಸೊ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಉದುರಾಗಿದೆ ನೋಡ್ತಾ ತಿನ್ನಬೇಕು ಅಂತ ಅಷ್ಟು ಮಜವಾಗಿದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾವ ರೀತಿ ಮಾಡಿದ್ರಿ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.